ಗಿಲ್ಲಿ ನಟ ಹಾಗೆ ರಕ್ಷಿತಾ ರೀ ಎಂಟ್ರಿ ಆಗುತ್ತೆ. ಗಿಲ್ಲಿ ಅವ್ರದ್ದು ಒಂದು ಟೀಮ್ ಆಗುತ್ತೆ, ರಕ್ಷಿತಾ ಅವ್ರದ್ದು ಒಂದು ಟೀಮ್ ಆಗುತ್ತೆ. ಏನ್ ಪಬ್ಲಿಕ್ಸ್ ನ ಕರೆಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ಒಂದು ಸ್ಕ್ಯಾಮ್. ಇದನ್ನ ನಂಬೇಡಿ. ನಾವು ಏನ್ ಒಂದು ಲಿಂಕ್ ನ ಓಪನ್ ಮಾಡ್ತೀವಿ, ಆ ಲಿಂಕ್ ಇಂದ ಅವ್ರಿಗೆ ದುಡ್ಡು ಬರ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಲ್ರಾಜ್. ಬಿಗ್ ಬಾಸ್ ಇಂದ ಮತ್ತೊಂದು ಕ್ರೇಜಿ ಅಪ್ಡೇಟ್ ಬರ್ತಾ ಇದೆ. ಸೊ ಇನ್ಸೈಡ್ ಸ್ಟೋರಿ ಏನೇನು ಆಗ್ತಾ ಇದೆ, ಈಗ ಬಿಗ್ ಬಾಸ್ ಸೀಸನ್ 13 ಅಂತ ಅನೌನ್ಸ್ ಆದ ನಂತರದಲ್ಲಿ ಯಾರು ಬರ್ತಾರೆ, ಹೇಗಿರುತ್ತೆ, ಏನು ಸ್ಪೆಷಲ್ ಆಗಿರುತ್ತೆ ಅನ್ನೋ ಒಂದಷ್ಟು ಕುತೂಹಲ ನಮ್ಮಲ್ಲಿರುತ್ತೆ. ಜೊತೆಗೆ ನನಗಾಗಿದ್ದು ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಯೂಶಲಿ ಬಿಗ್ ಬಾಸ್ ಅಂದಾಗ ಒಂದು ಸೆಪ್ಟೆಂಬರ್ ಎಂಡಿಂಗು ಅಥವಾ ಅಕ್ಟೋಬರ್ನಲ್ಲಿ ಬರ್ತಾ ಇತ್ತು. ಬಟ್ ಇವಾಗ ಜೂನ್ನಲ್ಲೇ ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರೆ. ಅಂದರೆ ಕ್ರೇಜಿ ಆಗಿರುವಂತಹ ಏನಾದರೂ ಒಂದಷ್ಟು ಸ್ಪೆಷಾಲಿಟಿ ಇಟ್ಟಿರ್ತಾರೆ. ಸೊ ಸೀಸನ್ 13 ಅಂದಾಗ ಏನಾದರೂ ಒಂದು ಹೈಪ್ ಇರಲೇಬೇಕು. ಈಗಾಗಲೇ 12ನಲ್ಲಿ ಕಮಾಲ್ ಮಾಡಿರೋರು ಈಗಲೂ ಕೂಡ ಟ್ರೆಂಡಿಂಗ್ನಲ್ಲಿದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅವ್ರನ್ನ ಏನಾದರೂ 13ಗೆ ಕರೆಸ್ತಾರೆ ಅನ್ನುವಂತಹ ಸುದ್ದಿ ಈಗ ಸದ್ಯಕ್ಕೆ ಓಡಾಡ್ತಾ ಇತ್ತು. ಬಟ್ ಕರೆಸ್ತಾರೆ, ಅದರಲ್ಲೂ ಕೂಡ ಈ ಬಾರಿ ಒಂದಷ್ಟು 3-4 ಥೀಮನ್ನು ಬರೀ ಒಂದೇ ಸೀಸನಲ್ಲಿ ಇಟ್ಟಿದ್ದಾರಂತೆ. ಸೊ ಅದೇನು ಏನೇನಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ, ಸೊ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬಾರಿ ಬಿಗ್ ಬಾಸ್ಗೆ ಗಿಲ್ಲಿ ನಟ ಹಾಗೆ ರಕ್ಷಿತಾ ರೀ ಎಂಟ್ರಿ ಆಗುತ್ತಂತೆ. ಅದು ಕೂಡ ಕಂಟೆಸ್ಟೆಂಟ್ ಆಗಿ ಅಲ್ಲ, ಹಾಗಾದರೆ ಗೆಸ್ಟ್ ಆಗೂ ಅಲ್ಲ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ ಗಿಲ್ಲಿ ನಟ ಹಾಗೆ ರಕ್ಷಿತಾ ಅವರು ಏನಾಗಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಸೀಸನ್ 13ಗೆ ಹೈಪ್ ಬೇಕೇ ಬೇಕು. ಯಾರಾದರೂ ಈಗ 12ನಲ್ಲಿ ಯಾರೆಲ್ಲ ಫೇಮಸ್ ಆಗಿದ್ದಾರೆ ಅವನ್ನ ಆಬ್ವಿಯಸ್ಲಿ ಕರ್ಸೋದಿದ್ದೇ ಇರುತ್ತೆ. ಯಾಕಂದರೆ 11ನಲ್ಲಿ ಫೇಮಸ್ ಆಗಿರೋರನ್ನ 12ನಲ್ಲಿ ಕರೆಸಿದ್ರು. ಸೊ ಒಂದಷ್ಟು ಜನ ಬಂದಿರ್ತಾರೆ. ಅಂದರೆ ರೆಸಾರ್ಟ್ ಥೀಮಲ್ಲಿ ಒಂದಷ್ಟು ಆಗಿರುತ್ತೆ 12ನಲ್ಲಿ. ಸೊ ಆಗ ಉಳ್ಕೊಂಡಿದ್ದು ಚೈತ್ರ ಅವರು ಹಾಗೆ ರಜತ್ ಅವರು ಉಳ್ಕೊಂಡಿರ್ತಾರೆ. ಬಿಕಾಸ್ ಆ ಸೀಸನಲ್ಲಿ ಅವರ ಒಂದಷ್ಟು ಹವಾ ಇರುತ್ತೆ. ಸೊ ಹಾಗಾಗಿ ಸೀಸನ್ 12ಗೆ ಕರೆಸ್ಕೊಂಡಿರ್ತಾರೆ. ಈಗ ಸೀಸನ್ 13ಗೆ 12 ಕಂಟೆಸ್ಟೆಂಟ್ಗಳು ಬರ್ತಾರೆ. ಅದ್ರಲ್ಲಿ ಯಾರು ಬರ್ತಾರೆ ಅಂತಂದರೆ ಗಿಲ್ಲಿ ನಟ ಹಾಗೆ ರಕ್ಷಿತಾ ಬಂದೇ ಬರ್ತಾರೆ. ಯಾಕೆಂದರೆ ಗಿಲ್ಲಿ ಒಂದು ರೀತಿ ಕ್ರೇಜ್ನ ಕ್ರಿಯೇಟ್ ಮಾಡಿದ್ರು, ಅಂದರೆ ರಕ್ಷಿತಾ ಮತ್ತೊಂದು ರೀತಿ ಕ್ರೇಜ್ನ ಕ್ರಿಯೇಟ್ ಮಾಡಿದ್ರು. ಒನ್ ಮ್ಯಾನ್ ಆರ್ಮಿ ಆಗಿ ರಕ್ಷಿತಾ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಹಾನೆಸ್ಟ್ಲಿ ಆಟ ಆಡಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಸೊ ಈ ಕಾರಣಕ್ಕೆ ಅವರಿಗೆ ಫ್ಯಾಂಡಮ್ ಕೂಡ ಇದ್ದೇ ಇದೆ. ಸೊ ಈ ಕಾರಣಕ್ಕೆ ಸೀಸನ್ 13ನಲ್ಲಿ ಫೇಮಸ್ ಆಗಿರೋ ಈ ಇಬ್ರು ಕೂಡ ಕರೆಸ್ತಾರೆ ಅನ್ನುವಂಥದ್ದು. ಸ್ವಲ್ಪ ಕಂಟೆಂಟ್ ಅಂತೂ ಬೇಕಾಗೇ ಆಗುತ್ತೆ. ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಜಡ್ಜ್ ಅಂತೆ ಸೀಸನ್ 13ನಲ್ಲಿ. ಅದು ಹೇಗೆ ವರ್ಕ್ ಆಗುತ್ತೆ, ಈಗಾಗಲೇ ಸುದೀಪ್ ಸರ್ ಇದ್ದೇ ಇದ್ದಾರೆ. ಹಾಗಾದರೆ ಮತ್ತೆ ಜಡ್ಜಾ? ಸೊ ಮುಂದೆ ಹೇಳ್ತಾ ಹೋಗ್ತೀನಿ ಅದೇನು ಅಂತ. ಸೊ ಇದು ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಫಸ್ಟ್ ಎಂಟ್ರಿನೇ ಗಿಲ್ಲಿ ಹಾಗೆ ರಕ್ಷಿತಾ. ಅಂದರೆ ಈ ಸೀಸನ್ನ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ದಾರೆ ಅವರಿಗಿಂತ ಮುಂಚೆ ಬರೋದು ಗಿಲ್ಲಿ ಹಾಗೆ ರಕ್ಷಿತಾ ಅಂತೆ. ಸೊ ಹೈಪ್ ಬೇಕಾಗಿರೋದ್ರಿಂದ ಇದೆಲ್ಲ ಒಂದಷ್ಟು ಸರ್ಕಸ್ಗಳನ್ನು ಮಾಡಲೇಬೇಕಾಗುತ್ತೆ ಟೀಮ್ ಕಡೆಯಿಂದ. ಸೊ ಸುದೀಪ್ ಸರ್ ಇರಬೇಕಾದ್ರೆ ಯಾಕೆ ಇವೆಲ್ಲ ಬೇಕು ಅಂತ ಕೂಡ ಒಂದಷ್ಟು ಮಾತುಗಳು ಕೂಡ ಇದೆ. ಸೊ ಆದರೆ ಬಟ್ ಇಲ್ಲಿ ಗಿಲ್ಲಿ ಹಾಗೆ ರಕ್ಷಿತಾ ಇಬ್ಬರು ಜಡ್ಜ್ ಆಗಿದ್ದಾರೆ. ಆದರೆ ಸೀಸನ್ ಜಡ್ಜ್ ಅಲ್ಲ, ಇಲ್ಲೂ ಕೂಡ 2 ಗ್ರೂಪ್ ಆಗುತ್ತೆ, ಎ ಹಾಗೆ ಬಿ ಅಂತ. ಎ ಟೀಮ್ನಲ್ಲಿ ಇವಾಗ ಗಿಲ್ಲಿ ಇದ್ದಾರೆ, ಬಿ ಟೀಮ್ನಲ್ಲಿ ರಕ್ಷಿತಾ ಇರ್ತಾರೆ. ಗಿಲ್ಲಿ ಅವ್ರದ್ದು ಒಂದು ಟೀಮ್ ಆಗುತ್ತೆ, ರಕ್ಷಿತಾ ಅವ್ರದ್ದು ಒಂದು ಟೀಮ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ವೀಕ್ನಿಂದಲೇ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತಂತೆ. ಯೂಶಲಿ ಎಲಿಮಿನೇಷನ್ ಅಂತಂದಾಗ ಸೆಕೆಂಡು ಅಥವಾ 3rd ವೀಕಿಂದ ಆಗ್ತಾ ಇತ್ತು. ಅದು ಬಿಗ್ ಬಾಸ್ನ ಅದು ವಾಡಿಕೆ ಆಗಿಬಿಟ್ಟಿತ್ತು. ಬಿಗ್ ಬಾಸ್ ಪ್ರತಿ ಸೀಸನಲ್ಲೂ ಅದೇ ರೀತಿ ಇರ್ತಾ ಇತ್ತು. ಒಬ್ಬರು ಕ್ಯಾಪ್ಟನ್ ಆಗ್ತಾ ಇದ್ರು, ಗೇಮ್ ಬರ್ತಾ ಇತ್ತು, ಟಾಸ್ಕ್ ಬರ್ತಾ ಇತ್ತು. ಬಟ್ ಈಗ ಸ್ಟಾರ್ಟಿಂಗ್ ವೀಕಿಂದಲೇ ಎಲಿಮಿನೇಷನ್ ಇರುತ್ತಂತೆ. ಸೊ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಡೇಸ್ನಿಂದಲೇ ಕ್ಯಾಪ್ಟನ್ಸಿ ಕೂಡ ಶುರುವಾಗುತ್ತಂತೆ. ಇಷ್ಟು ಸೀಸನ್ ಏನಿತ್ತು ಅದನ್ನು ಈ ಸೀಸನ್ ಉಲ್ಟಾ ಮಾಡ್ತಾ ಇದೆ. ಹಾಗಾದರೆ ನಾವು ಏನು ಅಂದ್ಕೊಂಡಿದ್ವಿ ಅದು ಯಾವುದು ಕೂಡ ಆಗ್ದಲೇ ಇರೋ ಥರ ಈ ಸೀಸನ್ ಹೋಗ್ತಾ ಇದೆ. ಎಕ್ಸ್ಟ್ರಾ ಸ್ಪರ್ಧಿಗಳು ಕೂಡ ಬರ್ತಾ ಇದ್ದಾರಂತೆ. ಯೂಶಲಿ ಒಂದು ಬಿಗ್ ಬಾಸ್ ಅಂತಂದಾಗ, ಒಂದು ಸೀಸನ್ ಅಂತಂದಾಗ ಅಬ್ವಿಯಸ್ಲಿ ಒಂದು 27-26 ಜನನೋ ಅಥವಾ ಸಮಥಿಂಗ್ ಎಷ್ಟೋ 20 ಜನನೋ ಎಷ್ಟೋ ಜನ ಇರ್ತಾರೆ. ಬಟ್ ಇವಾಗ ಅವರಿಗಿಂತ ಡಬಲ್ ಸ್ಪರ್ಧಿಗಳು ಬರ್ತಾ ಇದ್ದಾರಂತೆ. ಇವಾಗ 100 ದಿನ ಬಿಗ್ ಬಾಸ್ ಅಂತ ಇತ್ತು, ಅದು 140 ದಿನ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಟಾಸ್ಕ್ನಲ್ಲೂ ಬದಲಾವಣೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಂತೂ ಡಬಲ್ ಬದಲಾವಣೆ ಆಗ್ತಾ ಇದೆ. ನಂಬರ್ ಆಫ್ ಡೇಸ್ ಕೂಡ ಚೇಂಜ್ ಆಗ್ತಾ ಇದೆ, ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಎಲ್ಲ ಕಡೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಈಗ ಬರೀ ಸೆಲೆಬ್ರಿಟೀಸ್ಗಳೇ ಬರ್ತಾರೆ ಅಂತ ಒಂದು ಪಬ್ಲಿಕ್ಸ್ದೊಂದು ಊರಿತ್ತು. ಸೊ ಈಗ ಪಬ್ಲಿಕ್ಸ್ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ಬೋದು. ಜೊತೆಗೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯ, ಈಗ ಎಲ್ಲ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ಸ್ಪೆಷಾಲಿಟಿ. ಸೊ ಎಲ್ಲ ಕಡೆಯಿಂದ ಒಬ್ಬೊಬ್ಬರನ್ನ ಕರ್ಕೊಬರ್ತಾರೆ ಅಂತಂದರೆ ಅವ್ರು ಏನು ಸಾಧನೆ ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅವರೇ ಯಾಕೆ. ಸೊ ಇದು ಕೂಡ ನೋಡಬೇಕು ಏನೇನು ಆಗ್ತಾ ಇದೆ ಅಂತ. ಈಗ ಬಿಗ್ ಬಾಸೇ ಒಂದು ಟ್ರೆಂಡ್ ಆಗ್ತಾ ಇದೆ. ಎಷ್ಟು ಕ್ರೇಜಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ ನೋಡಿ ಇವರು. ಎಲ್ಲ ಸೀಸನ್ನಿಂದಲೂ ಕೂಡ ಏನಿತ್ತು ಈ ಸೀಸನ್ನೇ ಬೇರೆ ಆಗೋಗ್ತಾ ಇದೆ. ಎಲ್ಲ ಕಡೆಯಿಂದ ಕೂಡ ಒಬ್ಬೊಬ್ಬರನ್ನ ಕರ್ಕೊಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಈಗ ಎ ಅಥವಾ ಬಿ ಟೀಮ್ ಅಂತ ನಾನು ಏನು ಹೇಳಿದೆ, ಆ ಎ ಟೀಮ್ ಅಥವಾ ಬಿ ಟೀಮ್ನಲ್ಲಿ ಯಾರೇ ಗೆದ್ದಿರಲಿ
ಅದನ್ನ ಆ ಟೀಮ್ನವರು ಅಥವಾ ಅವ್ರಿಗೆ ಎದುರಿರುವಂತಹ ಟೀಮ್ನವರು ಯಾವುದು ಡಿಸೈಡ್ ಮಾಡೋಂಗಿಲ್ಲ ಯಾರು ಗೆದ್ರು ಅಂತ. ಅದನ್ನ ಡಿಸೈಡ್ ಮಾಡಲಿಕ್ಕೆ ಮತ್ತೊಬ್ಬ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಅದು ಯಾವ ಕಂಟೆಸ್ಟೆಂಟು? ಸೀಸನ್ 12 ಒಂದಷ್ಟು ಫೇಮಸ್ ಆಗಿದ್ದಂತಹ ಕಂಟೆಸ್ಟೆಂಟ್ ಒಬ್ಬರು ಬರ್ತಾ ಇದ್ದಾರೆ. ಹಾಗಾದರೆ ಈ ಸೀಸನ್ 13 ಸೀಸನ್ 12 ಕಂಟೆಸ್ಟೆಂಟ್ 3 ಜನ ಇರ್ತಾರೆ. ಅವ್ರು ಯಾರ್ಯಾರು ಅಂತ ಇನ್ನೂ ಬಿಟ್ಕೊಟ್ಟಿಲ್ಲ. ಆದರೆ ಗಿಲ್ಲಿ ಹಾಗೆ ರಕ್ಷಿತಾ ಬರುವಂಥದ್ದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದರೆ ನೀವು ನೋಡಿರ್ತೀರ, ಗಿಲ್ಲಿ ಅವ್ರು ಇನ್ನೂ ಕೈಗೆ ಸಿಗ್ತಾ ಇಲ್ಲ. ಬಟ್ ರಕ್ಷಿತಾ ಅವರು ಕ್ವಾಟ್ಲೆ ಕಿಚನಲ್ಲೂ ಕೂಡ ಈಗಾಗಲೇ ಅವ್ರಿಗೆ ಅಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಕ್ವಾಟ್ಲೆ ಕಿಚನಲ್ಲಿ ಯಾರೆಲ್ಲ ಇದ್ರು ಅವರಲ್ಲಿ ಅರ್ಧ ಜನ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ರಘು ಅವರು ಕೂಡ ಇದ್ರು, ಅದರ ರಘು ಅವರು ಕೂಡ ಒಬ್ರು. ಸೊ ಹೀಗಿರ್ಬೇಕಾದ್ರೆ ಕ್ವಾಟ್ಲೆ ಕಿಚನ್ನಿಂದಲೂ ಕೂಡ ಸ್ಪರ್ಧಿಗಳು ಬರ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಯಾರು ಬರಬಹುದು ಅಂತ. ಈಗಾಗಲೇ ಬಿಗ್ ಬಾಸ್ ಸೀಸನ್ 13 ಅಂದಾಗ ನಮ್ಮ ತಲೆನಲ್ಲೂ ಒಂದಷ್ಟು ಐಡಿಯಾಸ್ಗಳು ಬರ್ತಾ ಇದೆ. ಏನಿರಬಹುದು, ಯಾರು ಬರಬಹುದು, ಪಬ್ಲಿಕ್ಸ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಇನ್ನೊಂದಷ್ಟು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೆ ಹೀಗೆ ಸೋಷಿಯಲ್ ಮೀಡಿಯಾನಲ್ಲಿ. ಈ ಬಿಗ್ ಬಾಸ್ನಲ್ಲಿ ಏನು ಪಬ್ಲಿಕ್ಸ್ನ ಕರೆಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ಒಂದು ಸ್ಕ್ಯಾಮು, ಇದನ್ನ ನಂಬೇಡಿ. ನಾವು ಏನು ಒಂದು ಲಿಂಕ್ನ ಓಪನ್ ಮಾಡ್ತೀವಿ, ಆ ಲಿಂಕಿಂದ ಅವ್ರಿಗೆ ದುಡ್ಡು ಬರ್ತಾ ಇದೆ. ಸೊ ಸಾವಿರಾರು ಲಕ್ಷಗಟ್ಟಲೆ ಜನ ಈಗಾಗಲೇ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿ ಅವ್ರೇನು ಒಂದು ಲಿಂಕ್ ಹೇಳಿದ್ದಾರೆ, OTP ಬರುತ್ತೆ ಅಂತ ಹೇಳಿದರೆ ಅದನ್ನೆಲ್ಲ ಮಾಡ್ತಾ ಇದ್ದಾರಂತೆ. ಸೊ ಅವ್ರು ಎಲ್ಲರೂ ಅಲ್ಲಿ ಒಂದಷ್ಟು ಜನ ವೀಡಿಯೋಸ್ಗಳನ್ನು ಕೂಡ ಮಾಡಿ ಹಾಕಿದ್ದಾರೆ, ಓಪನ್ಲಿ ಹೇಳಿದ್ದಾರೆ ಅವರು ಇದೊಂದು ಸ್ಕ್ಯಾಮು. ಸೊ ಏನಾಗ್ತಾ ಇದೆ ಯಾಕೆ ಈ ರೀತಿ ಇಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಬಟ್ ಇದು ಆ್ಯಕ್ಚುಲಾಗಿ ನಾವು ಯಾರಾದರೂ ಮಾಡಿದರೆ ನಮಗೆ ಗೊತ್ತಾಗ್ತಾ ಇತ್ತು. ಸೊ ನಾವಂತೂ ಅದನ್ನು ಮಾಡಿಲ್ಲ. ಸೊ ನೆಕ್ಸ್ಟ್ ಮಾಡಿ ನೋಡೋಣ, ಅದು ಒಂದು ಫ್ಯಾಕ್ಟ್ ಚೆಕ್ ಮಾಡೋಣ. ಅದು ಏನಾಗುತ್ತೆ, ಏನು ಕಟ್ಟಾಗುತ್ತೆ, ಅಥವಾ ನಮ್ಮ ದುಡ್ಡು ಏನಾದ್ರು ಕಟ್ಟಾಗುತ್ತೆ, ಅವ್ರಿಗೆ ಹೇಗೆ ದುಡ್ಡು ಬರುತ್ತೆ ಅದರಿಂದ. ಜಿಯೋ ಅವ್ರಿಗಾಗಿರ್ಬಹುದು, ಜಿಯೋ ಹಾಟ್ಸ್ಟಾರಲ್ಲ ಅವರಾಗಿರ್ಬೋದು, ಅಥವಾ ಕಲರ್ಸ್ ಅವ್ರಿಗಾಗಿರ್ಬೋದು, ಏನು ಬರುತ್ತೆ ಅದನ್ನ ನೋಡೋಣ. ಬಟ್ ಈ ರೀತಿಯ ಒಂದಷ್ಟು ವೀಡಿಯೋಸ್ಗಳು ಕೂಡ ಸದ್ಯದ ಮಟ್ಟಿಗೆ ಓಡಾಡ್ತಾ ಇದೆ. ನಿಜವಾಗಿಯೂ ಕೂಡ ಈ ಆಡಿಷನ್ ಅನ್ನೋದನ್ನ ಈಗ ಸದ್ಯದ ಮಟ್ಟಿಗೆ ಒಂದು ಸ್ಕ್ಯಾಮ್ ಏನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಸುದ್ದಿ ಕೂಡ ಓಡಾಡ್ತಾ ಇದೆ. ಬಟ್ ಸ್ಕ್ಯಾಮ್ ಅನ್ನೋದಾಗಿದ್ದರೆ ಪ್ರತಿಯೊಬ್ಬರೂ ಕೂಡ ಒಂದಷ್ಟು ವಿಡಿಯೋಸ್ ಮಾಡಿಬಿಟ್ಟು ಹಾಕಬೇಕಿತ್ತು. ಜೊತೆಗೆ ಅದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನನ್ನ ಪ್ರಕಾರ ಎಲ್ಲೋ ಕೆಲವೊಬ್ರಿಗೆ ಈ ರೀತಿ ಆಗಿರಬಹುದೇನೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ ಅದ್ರ ಬಗ್ಗೆ. ಸೊ ಇವಾಗ ಮತ್ತೆ ಬಿಗ್ ಬಾಸ್ಗೆ ಬರೋಣ. ಸೊ ಬಿಗ್ ಬಾಸ್ ಏನು ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ಬಿಕಾಸ್ ಕಳೆದ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಮೇಲೆ ಜನರ ನಿರೀಕ್ಷೆ ಹೆಚ್ಚೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಂಟೆಸ್ಟೆಂಟ್ಗಳು ಯಾವ ಥರ ಇರ್ತಾರೆ ಅಂತ. ಪ್ರತಿ ಸೀಸನ್ಗೂ ವಿಭಿನ್ನವಾದಂತಹ ಕ್ಯಾರೆಕ್ಟರ್ಗಳನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಕರ್ಕೊಬರ್ತಾರೆ. ಸೊ ಈ ಸೀಸನ್ ಅಂತಂದಾಗ ನಮಗೆ ಕಳೆದ ವರ್ಷ ವಿವಾದ ಸೃಷ್ಟಿ ಮಾಡ್ಕೊಂಡವ್ರಂತೂ ಸಾಕಷ್ಟು ಜನ ಇದ್ದಾರೆ. ಸೊ ಅದರಲ್ಲಿ ಯಾರು ಬರಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಜೊತೆಗೆ ಆಶ್ಚರ್ಯ ಆಗೋ ವಿಷಯ ಏನಪ್ಪ ಅಂದರೆ ಇಷ್ಟು ಬೇಗ ನಿಜವಾಗಿಯೂ ಕೂಡ ಶುರು ಆಗ್ತಾ ಇದೆಯಾ ಅನ್ನುವಂತಹ ಸುದ್ದಿ. ಏಕೆಂದರೆ ರೀಸೆಂಟಾಗಿನೂ ನಾವು IPL ಮುಗಿಸ್ಕೊಂಡು ಇನ್ನೇನು ಎಲ್ಲದೂ ಕೂಡ ಓಕೆ ಅಂತ ಆಗ್ತಾಯಿತ್ತು. ಜೊತೆಗೆ ಬಿಗ್ ಬಾಸು ಬಂದು ನಮ್ಮ ತಲೆಗೆ ಒಂದಷ್ಟು ಹುಳ ಬಿಡ್ತಾ ಇದ್ದಾರೆ, ಪಬ್ಲಿಕ್ಸ್ ಅಂತ ಬೇರೆ ಹೇಳಿದ್ದಾರೆ. ಸೊ ನಾವು ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ನಾವು ಏನು ಮಾಡಬೇಕು, ನಮ್ಮ ಹತ್ರ ಏನೆಲ್ಲ ಕಂಟೆಂಟ್ ಇರಬೇಕು, ಈ ರೀತಿಯಾಗೂ ಒಂದಷ್ಟು ಜನ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ವೀಡಿಯೋಸ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ. ನಾನು ಬಿಗ್ ಬಾಸ್ಗೆ ಹೋಗಬೇಕು, ನಾನು ಅಷ್ಟು ಕಷ್ಟಪಡ್ತೀನಿ, ಇಷ್ಟು ಕಷ್ಟಪಡ್ತೀನಿ ಅಂತ. ನಾವೇನು ಕಷ್ಟಪಡ್ತೀವಿ ಅದು ಬಿಗ್ ಬಾಸ್ಗೆ ಬೇಡ. ನಿನ್ನ ಹತ್ರ ಏನು ಕಂಟೆಂಟ್ ಇದೆ, ನಿನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ಅದು ಮಾತ್ರ ಬಿಗ್ ಬಾಸ್ಗೆ ಬೇಕು. ಸೊ ಈ ರೀತಿಯಾಗಿ ನೀವು ವರ್ಕ್ ಮಾಡಿ ವೀಡಿಯೋಸ್ ಮಾಡಿದ್ರೆ ಮೇ ಬಿ ನೀವು ಕೂಡ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಬಹುದು ಅನ್ನೋದು ಇದು ನನ್ನ ಅಭಿಪ್ರಾಯ. ಯಾಕಂದರೆ ಇಷ್ಟು ಸೀಸನ್ಗಳಲ್ಲಿ ನೀವು ನೋಡ್ತಾ ಬಂದಿರೋಂಗೆ ಕಷ್ಟ ಇದೆ, ನನಗೆ ನನ್ನ ಮನೆ ಕಟ್ಟಿಸ್ಬೇಕು, ಅಥವಾ ನಾನು ಗಾರೆ ಕೆಲಸ ಮಾಡ್ತೀನಿ, ನಾನು ಮತ್ತೊಂದೇನೋ ಮಾಡಬೇಕು ಅಂತಂದರೆ ಬಿಗ್ ಬಾಸ್ಗೆ ಬಂದಿರೋರ ಸಂಖ್ಯೆ ಅತೀ ಕಡಿಮೆ. ಸೊ ಬಿಗ್ ಬಾಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಒಂದು ಟ್ಯಾಲೆಂಟು, ಮತ್ತೊಂದು ಕಂಟೆಂಟು. ನೀನು ಜನ ನಗಿಸ್ಬೇಕು, ನೀನು ಏನು ಮಾಡ್ತಾವೇನೋ ಜನ ನಗಿಸ್ಬೇಕು, ನೀನು ಅದೊಂದು ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಆಟ ಆಡಬೇಕು, ಎಲ್ಲರ ಜೊತೆಗೂ ಕೂಡ ಜಗಳ ಮಾಡಬೇಕು ಅಥವಾ ಜಗಳ ಮಾಡಿಸ್ಬೇಕು. ಈ ರೀತಿಯಾಗಿ ಒಂದಷ್ಟು ಕಂಟೆಂಟ್ನ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಕಳೆದ ಸೀಸನ್ ಅಂತ ಬಂದಾಗ 12ನಲ್ಲೂ ಕೂಡ ನೀವೆಲ್ಲರೂ ನೋಡಿರ್ತೀರ, ಗಿಲ್ಲಿ ಅವರು ಕೆಲವೊಮ್ಮೆ ಜಗಳ ಕೂಡ ಮಾಡಿಸಿದ್ದಾರೆ. ಅದು ಆ ಸಿಚುವೇಶನಲ್ಲಿ ಅದಾಗೆ ಆಗುತ್ತೆ, ಆ ಹೀಟಲ್ಲಿ ಅದಾಗೆ ಆಗುತ್ತೆ. ಓಕೆನಾ, ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಅವ್ರು ಎಷ್ಟು ದಿನ ಇದ್ರು ಅಷ್ಟು ದಿನ ವಿತ್ ವೀಕೆಂಡ್ಸ್ನಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಅಂತೂ ನಾವು ಮಸ್ತಿ ಮಾಡಿಬಿಟ್ಟಿದ್ದೀವಿ. ಜೊತೆಗೆ ಗಿಲ್ಲಿ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಸಿಕ್ಕಂಥ ಅವಕಾಶಗಳನ್ನು ಗಿಲ್ಲಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ದೆನ್ ಇನ್ನೇನು ಬೇಕು ಬಿಗ್ ಬಾಸ್ ವಿನ್ನರ್ಗೆ ಅಲ್ವಾ. ಜೊತೆಗೆ ರಕ್ಷಿತಾ ಅಂತ ಬಂದಾಗ ರನ್ನರ್ ಅಪ್ ರಕ್ಷಿತಾ. ಸೊ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದ ದಿನದಿಂದ ಅವ್ರು ಇರೋವರೆಗೂ ಕೂಡ ಅವ್ರಿಗೆ ಬಿಗ್ ಬಾಸ್ ಕಂಟೆಂಟೇ ನೋಡಿ. ಎಷ್ಟು ದಿನ ನಾವು ರಕ್ಷಿತಾ ಅವರ ವಿಚಾರಕ್ಕೆ ನಕ್ಕು ಬಿದ್ದುಬಿಟ್ಟಿದ್ದೀವೋ. ಅವ್ರು ಮಾತಾಡುವಂತಹ ಭಾಷೆ ಇರಬಹುದು, ಅಥವಾ ರಕ್ಷಿತಾ ಇದ್ದಿದ್ದಂತಹ ಶೈಲಿ ಇರ್ಬೋದು, ಜೊತೆಗೆ ಅವರು ಅಲ್ಲಿ ಅಡುಗೆ ಮಾಡ್ತಿದ್ರು, ಮತ್ತೊಂದು ಮಾಡ್ತಿದ್ರು, ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಅದು ಏನೋ ಒಂದು ಅದು ಪಾಪ ಅನಿಸ್ತಾ ಇದ್ರು ಕೆಲವೊಂದು ಸಲ.
ಮತ್ತೊಂದು ಸಲ ಕೋಪ ಭರಿಸ್ತಾ ಇದ್ರು, ಮತ್ತೊಂದು ಸಲ ಅವ್ರು ಏನು ಮಾಡಿದ್ರು ಕೂಡ ನಮಗೆ ಇಷ್ಟ ಆಗ್ತಾಯಿತ್ತು. ಸೊ ಹೀಗೆ ರಕ್ಷಿತಾ ಕೂಡ ಕಂಟೆಂಟೆ. ಸೊ ಆ ರೀತಿಯಾಗಿ ನೀವೇನಾದರೂ ಮಾಡ್ತೀರಾ ಅಂದಾಗ ಅಫ್ಕೋರ್ಸ್ ಅವ್ರು ನಿಮ್ಮನ್ನು ಕರ್ಕೊತಾರೆ. ಸೊ ನನ್ನ ಲೈಫ್ ಏನೂ ಇಲ್ಲ, ನನಗೆ ಕಷ್ಟ ಇದೆ. ನಿಮ್ಮ ಕಷ್ಟನ ನೀವು ಸೋಷಿಯಲ್ ಮೀಡಿಯಾ ಹತ್ರ ಯಾಕೆ ಹೇಳ್ಕೊಳ್ತೀರಾ, ಈ ಬಿಗ್ ಬಾಸ್ ಹೋಗಬೇಕು ಅನ್ನುವಂತಹ ಒಂದು ಆಸೆಯಿಂದ ಅಂತ ಒಂದಷ್ಟು ಜನ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ಇದೆಲ್ಲ ಆಡಿಷನ್ನೇ ಫೇಕು ಅಂತ ಕೂಡ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಎಷ್ಟೋ ಲಕ್ಷ ವೀಡಿಯೋಸ್ಗಳು ಬಂದಿರುತ್ತೆ, ಅದರಲ್ಲಿ ಅವರು 1, 2 ಅಥವಾ ಹಬ್ಬಬ್ಬ ಅಂದರೆ 5 ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ ಆಯ್ಕೆ ಪ್ರಕ್ರಿಯೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ. ಬಿಕಾಸ್ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ನಿನ್ನ ವೈಯಕ್ತಿಕ ಜೀವನದಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದು ಮುಖ್ಯ ಅಲ್ಲ, ನೀ ಬಿಗ್ ಬಾಸ್ ಮನೆಯಲ್ಲಿ ಬಂದು ಏನು ಮಾಡ್ತೀಯ ಅನ್ನೋದಿಲ್ಲಿ ಮುಖ್ಯ ಆಗುತ್ತೆ. ಸೊ ಈ ಕಾರಣದಿಂದ ಆ ಒಂದು ಆಯ್ಕೆ ಪ್ರಕ್ರಿಯೆ ಬಹಳ ಲಾಂಗ್ ಪ್ರೋಸೆಸ್ ಆಗಬಹುದು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಮೇ ಬಿ ಇದು ಮುಗಿಯೋದಕ್ಕೆ 1 ಅಥವಾ 1.5 ತಿಂಗಳು ಬೇಕಾಗುತ್ತೆ. ಸೊ ಈ 1.5 ತಿಂಗಳಲ್ಲಿ ಅವರು ಈ ವಿಡಿಯೋಗಳನ್ನು ಕುರಿತು ವರ್ಕ್ ಮಾಡ್ತಾರೆ. ಅವರು ವರ್ಕ್ ಮಾಡಿದಾಗ ಅಲ್ಲಿ ಯಾವ ವಿಡಿಯೋ ಅವ್ರು ಎಷ್ಟು ಜನನ ಪಬ್ಲಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಇನ್ನೂ ಹೇಳಿಲ್ಲ. ಅವರು ಒಬ್ಬರೋ ಇಬ್ಬರೋ ಅಥವಾ 5 ಜನನ 10 ಜನನ ಸೆಲೆಕ್ಟ್ ಮಾಡ್ಕೋಬೋದು ಅಂತಲೂ ಇಟ್ಕೊಳ್ಳಿ. ಆ ಲಕ್ಕಿ 10 ಜನ ಬಿಗ್ ಬಾಸ್ ಆಡಿಷನ್ಗೆ ಸೆಲೆಕ್ಟ್ ಆಗ್ತಾರೋ ಅಥವಾ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗ್ತಾರೋ ಅದು ಕೂಡ ವೆಯ್ಟ್ ಮಾಡಿ ನೋಡಬೇಕು. ಈಗಾಗಲೇ ಎಲ್ಲರೂ ಕೂಡ 3 ನಿಮಿಷದ ವೀಡಿಯೋ ಮಾಡಿ ಕಲರ್ಸ್ ಕನ್ನಡ ಪೇಜ್ಗೆ ಟ್ಯಾಗ್ ಮಾಡಿರೋರು ಕೂಡ ಇದ್ದಾರೆ. ಸೊ ಅವರಲ್ಲೂ ಕೂಡ ಒಂದಷ್ಟು ಜನ ಹೋಗಬಹುದು. ಸೊ ಇದೆಲ್ಲ ಒಂದು ಪ್ರೊಸೆಸ್ ನಡೆಯೋದಕ್ಕೂ ಕೂಡ ಬಹಳ ಟೈಮ್ ತಗೊಳುತ್ತೆ. ಇಷ್ಟೆಲ್ಲ ಟೈಮ್ ತಗೊಂಡು ಸೆಲೆಬ್ರಿಟಿಗಳು ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರನ್ನ ಫೈನಲ್ ಮಾಡಿಕೊಂಡು ಪಬ್ಲಿಕ್ಸ್ನ ಫೈನಲ್ ಮಾಡಿಕೊಂಡು ಬಿಗ್ ಬಾಸ್ನ ಸ್ಟಾರ್ಟ್ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ. ಸೊ ಹೀಗಾಗಿ ಈ ಒಂದು ಲಾಂಗ್ ಪ್ರೋಸೆಸ್ಗೆ ಬಹಳ ಟೈಮ್ ತಗೊಳುತ್ತೆ. ಅದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕು ಅದು ಯಾವಾಗ ಬರಬಹುದು ಅಂತ. ಯಾಕೆಂದರೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಈ ಪ್ರೋಸೆಸ್ಗೆ ಟೈಮ್ ತಗೊಳ್ಳೋದ್ರಿಂದ ಮೇ ಬಿ ಇದು ಕೂಡ ಅಕ್ಟೋಬರ್ ತಿಂಗಳಲ್ಲೇ ಬರಬಹುದಾ ಅನ್ನುವಂತಹ ವಿಚಾರವೂ ಕೂಡ ಬಟ್ ಗೊತ್ತಿಲ್ಲ. ಈಗಾಗಲೇ ಹೇಳಿರೋ ಪ್ರಕಾರ 140 ದಿನ ಈ ಬಾರಿ ಬಿಗ್ ಬಾಸ್ ಇರುತ್ತಂತೆ. ಸೊ ಅದು ಕೂಡ ಒಂದು ಕುತೂಹಲ ನಿರೀಕ್ಷೆ ಹೆಚ್ಚು ಮಾಡ್ತಾ ಇದೆ. 140 ದಿನ ಅಂದರೆ ಹೇಗಿರ್ಬೋದಪ್ಪ ಅನ್ನುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟು ಬಿಗ್ ಬಾಸಿಂದ ಏನು ಅಪ್ಡೇಟ್ ಕೊಡ್ತಾರೆ ಅಂತ. ಜೊತೆಗೆ ಈಗಾಗಲೇ ಗಿಲ್ಲಿ ಹಾಗೆ ರಕ್ಷಿತಾ ಅವ್ರು ಇರೋದ್ರಿಂದ ಮತ್ತೊಬ್ಬ ಜಡ್ಜ್ ಯಾರು ಬರಬಹುದು ಅನ್ನುವಂಥದ್ದು ಒಂದು ಮೂಲದ ಪ್ರಕಾರ ಧ್ರುವಂತ್ ಅವ್ರು ಬರ್ತಾ ಇದ್ದಾರೆ ಅಂತ. ಬಟ್ ಪರ್ಸ್ನಲಿ ನಾನು ಅವ್ರನ್ನ ಕೇಳಿದೆ, ನಾನು ಬರ್ತಾ ಇಲ್ಲ ಅಂತ ಅವ್ರು ಹೇಳಿದರು. ಸೊ ಗೊತ್ತಿಲ್ಲ ಯಾರು ಬರ್ತಾರೆ ಅಂತ. ಅಶ್ವಿನಿ ಅವ್ರು ಬಂದರೂ ಕೂಡ ಚೆನ್ನಾಗಿರುತ್ತೆ. ನಂತರ ರಘು ಅವ್ರು ಬಂದರೂ ಕೂಡ ಮಸ್ತಾಗಿರುತ್ತೆ. ಯಾಕಂದರೆ ರಘು ಅವರು ಹಾಗೆಯೇ ಗಿಲ್ಲಿ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೀಡಿಯೋಸ್ಗಳು ಅವರ ಕುರಿತು ಒಂದಷ್ಟು ಓಡಾಡುತ್ತೆ. ಸೊ ಹೀಗಾಗಿ ಯಾರು ಬರ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ಸೊ ವೆಯ್ಟ್ ಮಾಡೋಣ ನೆಕ್ಸ್ಟು ಏನೆಲ್ಲ ಇನ್ಸೈಟ್ ಸ್ಟೋರೀಸು ನಮ್ಮ ಬಾಸ್ ಟಿವಿಗೆ ಸಿಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.